ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಯಾಕೆ ಆಗ್ತದ, ಬ್ಲೀಡಿಂಗ್ ಜಾಸ್ತಿ ಆಗದ ಅಂದರೆ ಏನು, ಎಷ್ಟು ಪ್ಯಾಡ್ ಚೇಂಜ್ ಮಾಡಿದ್ರಾಗುತ್ತಾ, ಎಷ್ಟು ದಿನ ಹೋದ್ರೆ ಬ್ಲೀಡಿಂಗ್ ಜಾಸ್ತಿ ಅಂತ ಹೇಳ್ಬೋದು. ನಾನು ಡಾಕ್ಟರ್ ಬೆಸ್ಸಮ್ ಗೈನಕಾಲಜಿಸ್ಟ್. ಬ್ಲೀಡಿಂಗ್ ಜಾಸ್ತಿ ಆಗುತ್ತಂತ ಯಾವಾಗ ಅಂತ ಅನ್ಬೋದು ಅಂತಂದ್ರೆ, ಒಬ್ಬ ಮಹಿಳೆಗೆ ಪೀರಿಯಡ್ಸ್ ಟೈಮಲ್ಲಿ ಗಂಟು ಏನಾರ ರಕ್ತ ಹೋಗ್ತಿತ್ತು ಅಂತಂದ್ರೆ, 7 ದಿನಕ್ಕಿಂತ ಜಾಸ್ತಿ ಹೋಗ್ತಿತ್ತು ಅಂತಂದ್ರೆ, ಇಲ್ಲ 80 ml ಜಾಸ್ತಿ ಮುಟ್ಟು ಏನಾರ ಹೋಗ್ತಿತ್ತು ಅಂತಂದ್ರೆ ಆ ಮಹಿಳೆಗೆ ಆ ತಿಂಗಳಲ್ಲಿ ಜಾಸ್ತಿ ಹೋಗ್ತದ ಅಂತ ಹೇಳಿ ನಾವು ಡಿಸೈಡ್ ಮಾಡ್ತೀವಿ. ಸೊ ಇದ್ರ ಕಾರಣಗಳು ಏನೇನು ಇರ್ಬೋದು ಅಂತ ಅಂದ್ಕೊಂಡ್ರೆ, ಗರ್ಭಚೀಲದ ತೊಂದರೆ ಇರ್ಬೋದು, ಗರ್ಭಚೀಲದ ಮಕ್ಕದ ತೊಂದರೆ ಇರ್ಬೋದು, ಇಲ್ಲ ಮೇಲೆ ಬ್ರೇನ್ ಇರ್ತೈತಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೇಳಿ ಕರೀತಾರೆ, ಅಲ್ಲಿ ಆ ಲೆವೆಲ್ ಒಳಗೆ ತೊಂದರೆ ಇರ್ಬೋದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಂದರೆ ಏನು, ಯಾವ್ಯಾವ ಟೈಮಲ್ಲಿ ಹಿಂಗಾಗ್ಬೋದು ಅಂತಂದರೆ, ಬೇಸಿಕಲಿ PCOD ಇರ್ಬೋದು, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು. ಅವ್ರದ್ದು ಏಜ್ ಗ್ರೂಪ್ ಮೋರ್ ದೆನ್ 40 ಆರ್ ನಿಯರಿಂಗ್ 40 ಇತ್ತು ಅಂತಂದರೆ ಆ ಟೈಮಲ್ಲಿ ಬೇಕಾದ್ರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಹೆಚ್ಚು ಬ್ಲೀಡಿಂಗ್ ಆಗ್ಬೋದು. ಮತ್ತು ಬೇರೆ ಗರ್ಭಚೀಲದ ತೊಂದರೆ ಏನಿದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು ಅಂತಂದರೆ, ಅಡಿನೋಮಯಾಸಿಸ್ ಅಂತ ಕರೀತಾರೆ, ಮತ್ತು ಫೈಬ್ರಾಯ್ಡ್ ಅಂತ ಕರೀತಾರೆ. ಅಂತಂತಂದ್ರೆ ಗರ್ಭಚೀಲದೊಳಗೆ ಗಂಟು ಅಂತ ಕರೀತಾರಲ್ಲ ಅದರಿಂದ ಆಗ್ಬೋದು. ಇಲ್ಲ ಗರ್ಭಚೀಲದ ಒಳಗೆ ಜಿಲ್ಲಿ ಅಂತ ಕರೀತಾರಲ್ಲ, ಗರ್ಭಚೀಲದ ಒಳಗಿನ ಪದರ ಅಂತ ಇರುತ್ತಲ್ಲ ಅದು ದಪ್ಪ ಆದರೆ ಯೂಶ್ವಲಿ ಯಾವಾಗ ಆಗುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಕರೀತಾರೆ, ಆ ಟೈಮ್ ಒಳಗೆ ಜಾಸ್ತಿ ಆಗ್ತಿರ್ತೈತಿ. ಆ ಟೈಮ್ ಒಳಗೆ ಆ ಮಹಿಳೆಗೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಗರ್ಭಚೀಲದ ಮಖದ ಏನಾದರೂ ತೊಂದರೆ ಇದ್ದರೆ, ಯೂಶ್ವಲಿ ಇನ್ಫೆಕ್ಷನ್ ಇದ್ದರೆ, ಇಲ್ಲ ಏನರ ಸರ್ವೈಕಲ್ ಕ್ಯಾನ್ಸರ್ ಅಂತ ಇದ್ದರೆ, ಇಲ್ಲ ಸರ್ವೈಕಲ್ ಪಾಲಿಪ್ ಅಂತ ಇದ್ದರೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ. ಗರ್ಭಚೀಲದ ಒಳಗೆ ಏನಿರ್ತೈತಲ್ಲ ಅದು ಪಾಲಿಪ್ ಅಂತ ಇದ್ದರೆ, ಪಾಲಿಪ್ ಅಂತಿದ್ರೂ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಇಲ್ಲ ನಡು ಬ್ಲೀಡಿಂಗ್ ಬರೋ ಚಾನ್ಸಸ್ ಅಂದರೆ ಟೈಮ್ ಬಿಟ್ಟು ಕರೆಕ್ಟ್ ಟೈಮಿಗೆ ಬರದೆ ನಡು ಏನರ ಬರ್ತಿರುತ್ತಲ್ಲ ಆ ಥರ ಆಗ್ಬೋದು. ಇಲ್ಲ ವೆಜೈನಲ್ ಇನ್ಫೆಕ್ಷನ್ಸ್ ಏನರ ಇತ್ತಂತಂದರೆ ಆಗ್ಬೋದು. ಇಲ್ಲ ಎನಿ ಲೋಕಲ್ ಟ್ರಾಮಾ ಇದ್ದರೆ ಬ್ಲೀಡಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬ್ಲೀಡಿಂಗ್ ಜಾಸ್ತಿ ಇದ್ದರೆ ಏನು ಮಾಡಬೇಕು ಬೇಸಿಕಲಿ ಅಂತಂದರೆ, ಬ್ಲೀಡಿಂಗ್ ಜಾಸ್ತಿ ಇದ್ದರೆ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಬೇಕು. ಅವರು ಸಡನ್ ಇನ್ವೆಸ್ಟಿಗೇಷನ್ ಹೇಳ್ತಾರೆ, ನಿಮ್ಗೆ ಸಡನ್ ಟೆಸ್ಟ್ ಮಾಡಿಸ್ಕೊ ಅಂತ ಹೇಳ್ತಾರೆ. ಏನೇನು ಮಾಡಿಸ್ಕೊ ಅಂತ ಹೇಳ್ಬೋದು ಅಂತಂದರೆ, CBC ಅಂತ ಹೇಳ್ಕೊಂಡ್ರೆ ನೀವು ರಕ್ತ ಹೋಗ್ಯದ ಅಂತಂದ್ರೆ ರಕ್ತದ ಪ್ರಮಾಣ ಎಷ್ಟು ಹೋಗ್ಯದ ಏನಾಗ್ಯದ ಅಂತೇಳಿ ನೋಡೋಕೆ CBC ಅಂತ ಮಾಡ್ಕೊತಾರೆ. ಥೈರಾಯ್ಡ್ದು ಏನರ ಪ್ರಾಬ್ಲಮ್ ಐತೇನೆ ಅಂತ ಹೇಳಿ TSH ಅಂತೇಳಿ, ಇಲ್ಲ ಥೈರಾಯ್ಡ್ ಪ್ರೊಫೈಲ್ ಅಂತೇಳಿ ಮಾಡ್ಕೊತಾರೆ. ಇಲ್ಲ ಗರ್ಭಚೀಲದೊಳಗೆ ಏನಾರ ತೊಂದರೆ ಐತಿ ಏನಂತ, ಇಲ್ಲ ಅಂಡದಾನಿ ಒಳಗೆ ಏನಾರ ಪ್ರಾಬ್ಲಮ್ ಐತಿ ಏನಂತ ನೋಡೋಕೆ ಅಂತಂದ್ರೆ ಸ್ಕ್ಯಾನಿಂಗ್ ಅಡ್ವೈಸ್, ಸೋನೋಗ್ರಫಿ ಅಡ್ವೈಸ್ ಮಾಡ್ತಾರೆ ನಿಮಗೆ. ಆ ರಿಪೋರ್ಟ್ ಹಿಸಾಬ್ಸೆ ಕಾರಣ ಗೊತ್ತಾಗುತ್ತೆ ನಮಗೆ ಯಾವುದ್ರ ಸಲುವಾಗಿ ಈ ಬ್ಲೀಡಿಂಗ್ ಜಾಸ್ತಿ ಆಗ್ಯದ ಅಂತ ಹೇಳಿ. ಅದ್ರ ಹಿಸಾಬ್ಸೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಟ್ರೀಟ್ಮೆಂಟ್ ಒಳಗೆ ಮೇನ್ ಅಂದರೆ ಬ್ಲೀಡಿಂಗ್ ಸ್ಟಾಪ್ ಮಾಡೋದು, ಇಲ್ಲ ಬ್ಲೀಡಿಂಗ್ ಕಡಿಮೆ ಮಾಡೋದು ಟ್ಯಾಬ್ಲೆಟ್ ಕೊಡಬೇಕಾಗ್ತದೆ. ಪಾಸ್ ಅಂತ ಕೊಡ್ತಾರೆ, ಇಲ್ಲ ಟ್ರೆನೆಕ್ಸಾ ಅಂತೇಳಿ ಕೊಡ್ತಾರೆ. ಇನ್ ಕೇಸ್ ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂದರೆ ಹಾರ್ಮೋನಲ್ ಟ್ಯಾಬ್ಲೆಟ್ ಕೊಡ್ತಾರೆ. ಇಲ್ಲ ಇನ್ ಕೇಸ್ ಅದಕ್ಕೂ ಕಂಟ್ರೋಲ್ ಆಗಿಲ್ಲ ಅಂತಂತಂದರೆ ಸಮ್ಟೈಮ್ಸ್ ಪೇಷಂಟಿಗೆ ಆಪ್ರೇಷನ್ ಮಾಡೋ ಚಾನ್ಸಸ್ ಇರ್ತೈತಿ. ಅದ್ರೊಳಗೆ ಅದೇನು ಪಾಲಿಪ್ ಏನಾರ ಇತ್ತು ಅಂತಂದ್ರೆ ಪಾಲಿಪೆಕ್ಟಮಿ ಮಾಡ್ತಾರೆ. ಏಜ್ ನಿಯರ್ 40 ಇಲ್ಲ ಮೋರ್ ದೆನ್ 40 ಇತ್ತು ಅಂತಂದರೆ ನಾಟ್ ರಿಸಾಲ್ವ್ಡ್ ಬೈ ಅಂದರೆ ಲೋಕಲ್ ಕಾಸ್ ಇರಲಿಲ್ಲ, ಹಂಗೆ ಏನಾರ ಇರಲಿಲ್ಲ ಹಿಸ್ಟೆಕ್ಟಮಿ, ಗರ್ಭಚೀಲ ತೆಗೆಯೋ ಪರಿಸ್ಥಿತಿ ಬಂತು, ತೋರಿಸ್ಬೇಕು, ಸರಿಯಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಇಲ್ಲ ಅಂತಂದರೆ ವೀಕ್ನೆಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ನಿಮಗೆ ವಿಡಿಯೋಸ್ ಕೆಳಗೆ ಕಮೆಂಟ್ ಹಾಕಿರಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.